ಮಿತ್ರರಿಗೆ ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿಯ ಸತ್ಯಶೋಧದ ತಂಡದವರ ಕಡೆಯಿಂದ ನನ್ನ ಜೊತೆ ಹಿರಿಯ IRS ಆಫೀಸರ್ ಡಾಕ್ಟರ್ ಅಶ್ವಿನ್ ಗೌಡ ಅವರಿದ್ದಾರೆ. ಮತ್ತು ನಮ್ಮ ಪಕ್ಷದ ಮಾಧ್ಯಮ ವಿಭಾಗದ ಹಿರಿಯರಾದ ನಾಗೇಶ್ ಅವರಿದ್ದಾರೆ, ಮತ್ತು ವಿಜಯ ಪ್ರಸಾದ್ ಅವರಿದ್ದಾರೆ, ಮತ್ತು ಮಂಡ್ಯ ಜಿಲ್ಲೆಯ ಹಿರಿಯರವರು ವಕ್ತಾರಾದ ಶ್ರೀ ಇತರ ಹಿರಿಯರು ಜೊತೆಲಿದ್ದಾರೆ. ಸೊ ನಾವು ಇವತ್ತು ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಶ್ರೀ ಅಶ್ವಥ್ ನಾರಾಯಣ್ ಅವರ ನಾಯಕತ್ವದಲ್ಲಿ ನಾವು ಈ ನಾಗಮಂಗಲಕ್ಕೆ ಬಂದು ಒಂದು ಸತ್ಯ ಶೋಧನಾ ತಂಡದ ಮುಖಾಂತರ ನಾವೊಂದು ಈ ರೀಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಸೀನ್ ಅಂತಾರಲ್ಲ ಅದು ಮಾಡೋಕ್ಕೆ ನಾವು ಬಂದಿದ್ದಲ್ಲಿಗೆ ಯಾಕಾಯಿತು, ಏನಾಯಿತು, ಮತ್ತು ಹಿನ್ನೆಲೆ ಏನು ಇತ್ಯಾದಿಗಳಿಂದ ಇನ್ನೂ ನಾವು ಪೂರ್ತಿ ಕೆಲಸ ಮುಗಿಸಲಿಲ್ಲ. ನಾವು ಇಂಟೀರಿಯಮ್ ಆಗಿ ನಾವು ನಿಮಗೆ ಏನು ಹೇಳ್ತಾ ಇದೀವಿ ಅಂದರೆ, ಇಲ್ಲಿವರೆಗೂ ನಾವು ಎಲ್ಲ ಹಿಂದೂಗಳು ಮತ್ತು ಎಲ್ಲ ಮುಸ್ಲಿಂ ಅಂಗಡಿಗಳಿಗೂ ಮತ್ತು ಸ್ವತ್ತುಗಳನ್ನು ವೀಕ್ಷಣೆ ಮಾಡಿ ಬರ್ತಾಯಿದ್ದೀವಿ. ನಾವು ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅಂತ. ತದನಂತರ ಈಗ ನಾವು ಬದ್ರಿಕೊಪ್ಪಲಿಗೂ ಬಂದಿದ್ದೀವಿ. ನಾವು ಇಲ್ಲಿ ಎಲ್ಲಿ ಗಣಪತಿ ಕೊಡಿಸಿದ್ರಲ್ಲ, ಇಲ್ಲಿರೋ ಹುಡುಗರಿಗೆಲ್ಲ ಪೊಲೀಸ್ ಸ್ಟೇಷನಿಂದ ಬಂದು ಅರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಕೆಲವರು ಸುಮಾರು ಜನ ಭಯದಿಂದ ಹೆದರ್ಕೊಂಡು ಓಡೋಗಿದ್ದಾರೆ. ಮತ್ತು ಬದ್ರಿಕೊಪ್ಪಲು ಗ್ರಾಮ ಇದೆಯಲ್ಲ, ಯಾರು ಯುವಕರು ಯಾರೂ ಇಲ್ಲ, ಇಲ್ಲಿ ಎಲ್ಲ ಬಿಟ್ಟು ಓಡೋಗಿ. ಸೊ ಇಲ್ಲಿಂದ ನಾನು ಹನೀಫ್ ಮಸ್ಜಿದ್ಗೆ ಹೋಗ್ತೀನಿ. ಹನೀಫ್ ಮಸ್ಜಿದ್ ಆದ ನಂತರ ನಾನು ನಮ್ಮ ಪಕ್ಷದ ಮುಖಂಡರ ಜೊತೆ ಮಾತಾಡ್ತೀನಿ ನಾಗಮಂಗಲದಲ್ಲಿ, ಮತ್ತು ಹಿಂದೂ ಪರ ಸಂಘಟನೆಯವ್ರಿಗೂ ಮಾತನಾಡ್ತೀನಿ ಅಲ್ಲಿ, ಮತ್ತು ವರ್ತಕರ ಜೊತೆನೂ ನಾನು ಮಾತನಾಡ್ತೀನಿ. ತದನಂತರ ನಾನು ಪೊಲೀಸ್ ಸ್ಟೇಷನ್ಗೂ ನಾನು ಹೋಗಿ ಏನು ಇರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತೀನಿ. ಮೇಲ್ಮಟ್ಟದಲ್ಲಿ ಇದು ಏನು ಅನಿಸುತ್ತೆ ಅಂದರೆ, ಇಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆಮೋಗ್ರಫಿಕ್ ಚೇಂಜ್ ಆಗಿದೆ ಅಲ್ಲಿಗೆ. ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗಿದೆ, ಮತ್ತು ಹಿಂದೂಗಳ ಸಂಖ್ಯೆನೂ ಅಷ್ಟು ಮಟ್ಟಿಗೆ ಜಾಸ್ತಿ ಆಗಿಲ್ಲ. ಸೊ ಅವ್ರವ್ರ ಪ್ರಾಪರ್ಟಿ ಅವ್ರು ಮಾಡಿಕೊಂಡು ಇರೋವಾಗ ಒಂದು ಒಳಗಡೆ ಒಂದು ಏನಂತೀರಿ ನೀವು, ಉದ್ವಿಗ್ನ ವಾತಾವರಣ ಅವ್ರವ್ರ ಪೈಕಿನೇ ಸಣ್ಣ ಪುಟ್ಟ ಕಾರಣಗಳಿಂದ ದೊಡ್ಡದು ಮಾಡ್ಕೊಂಡಿದ್ದಾರೆ. ಇದನ್ನು ಯಾರೂ ಮೇಲ್ಮಟ್ಟದಲ್ಲಿ ಅಡ್ರೆಸ್ ಮಾಡಿಲ್ಲ. ಜಿಲ್ಲಾಡಳಿತನೂ ಮಾಡಿಲ್ಲ, ಪೊಲೀಸ್ ಇಲಾಖೆನೂ ಮಾಡಿಲ್ಲ, ಚುನಾಯಿತ ಪ್ರತಿನಿಧಿಗಳು ಕೂಡ ಮಾಡಿಲ್ಲ. ವಿಶೇಷವಾಗಿ ಈಗ ಏನು ಆಡಳಿತಾರೂಢ ಏನಿದ್ದಾರಲ್ಲ ಶಾಸಕರು, ಅವರು ಮಾಡಬೇಕಾಗಿದ್ದು ದಟ್. ಯಾಕೆಂದರೆ ಎಲ್ಲಕ್ಕಿಂತ ಆಡಳಿತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಲಾ ಆ್ಯಂಡ್ ಆರ್ಡರ್ಗೆ ನೀವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಬೇರೆ ಇಲ್ಲದಿದ್ದೆಲ್ಲ ಏನು ಮಾತಾಡಿದ್ರೆ ಅದಕ್ಕೇನೋ ಪ್ರಯೋಜನ. ಸೊ ಲಾ ಆ್ಯಂಡ್ ಆರ್ಡರ್ ಇಟ್ ಹ್ಯಾಸ್ ಫೇಲ್ಡ್. ಆ್ಯಂಡ್ ಒಂದು ಪಾಸಿಟಿವ್ ಏನಂದರೆ, ಪೊಲೀಸ್ ಹ್ಯಾವ್ ಆ್ಯಕ್ಟೆಡ್ ಸ್ವಿಫ್ಟ್ಲಿ, ಬಟ್ ಯಾರಿಗೂ ಪ್ರಾಣ ಹೋಗಿಲ್ಲ ಮತ್ತು ಯಾರಿಗೂ ಇಂಜುರಿ ಆಗಿಲ್ಲ. ದಟ್ ಈಸ್ ಓನ್ಲಿ ಒನ್ ಕನ್ಸೊಲೇಷನ್ ನನಗೆ. ಮತ್ತು ಇಲ್ಲಿ ಏನು ಘಟನೆ ಒಳಗೆ FIR ಒಳಗೆ ಅಕ್ಯೂಸ್ಡ್ ಪರ್ಸನ್ಸ್ ಇದ್ದಾರಲ್ಲ, ಅವರು ಹೊರ ರಾಜ್ಯದವರು, ಪಕ್ಕದ ರಾಜ್ಯದವರು, ಮತ್ತು ಕೆಲವರಿಗೆ ಹೊರಗಿನ ಲಿಂಕ್ಸ್ ಇದೆ ಅಂತ ಇತ್ಯಾದಿಗಳ ಬಗ್ಗೆನ. ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ನಾವು ತಿಳ್ಕೊಂಡ ನಂತರ ವಿ ವಿಲ್ ರೆಕಮೆಂಡ್ ದಿ ಫರ್ದರ್ ಆ್ಯಕ್ಷನ್. ಅಲ್ಲಿಗೆ ಇದುವರೆಗೂ ಒಂದು 13 ಪ್ರಕರಣಗಳ ದಾಖಲಾಗಿದೆ, ವಿವಿಧ ಪ್ರಕರಣಗಳ ದಾಖಲಾಗಿದೆ. ಮತ್ತು ಎಲ್ಲರದ್ದು ಲಾಸ್ ಅಸೆಸ್ಮೆಂಟ್ ಇತ್ಯಾದಿ ನಾವು ತಿಳ್ಕೊಂಡು ಹೋಗಿದ್ದೀವಿ ಅಲ್ಲಿಗೆ. ಮತ್ತು ಅಲ್ಲಿ ಹೋದ ನಂತರ ಈಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಮೌಖಿಕವಾಗಿ ದಟ್ ಕೆಲವರು ಕೇರಳ ಮೂಲದವರು ಬಂದು ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ, ಮತ್ತು ಈ ಅಕ್ಕಪಕ್ಕ ಕಾಡುಗಳಲ್ಲಿ ಕೆಲವರು ಟ್ರೈನಿಂಗ್ ಮಾಡಿದ್ದಾರೆ ಇತ್ಯಾದಿಗಳಂತೆ. ಅದೆಲ್ಲ ಸ್ವಲ್ಪ ಕನ್ಫರ್ಮ್ ಮಾಡ್ತೀನಿ. ಕನ್ಫರ್ಮ್ ಮಾಡಿದ ನಂತರ ವಿ ವಿಲ್ ಕಮ್ ಔಟ್ ಆ್ಯಂಡ್ ವಿಲ್ ಸೇ ದಟ್ ಏನು ದೊಡ್ಡ ಮಟ್ಟದಲ್ಲಿ ಏನು ಆ್ಯಕ್ಷನ್ ತೊಗೋಬೋದು ಅನ್ನೋ ದೃಷ್ಟಿಯಿಂದ. ಬಟ್ ಒಟ್ಟಿನಲ್ಲಿ ಸೀರಿಯಸ್ನೆಸ್ ತೊಗೊಂಡಿಲ್ಲ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಪೊಲಿಟಿಕಲ್ ಆಗೋ ಸೀರಿಯಸ್ನೆಸ್ ತೊಗೊಂಡಿಲ್ಲ, ಜಿಲ್ಲಾ ಆಡಳಿತನೂ ಸೀರಿಯಸ್ನೆಸ್ ತೊಗೊಂಡಿಲ್ಲ, ಪೊಲೀಸ್ ಇಲಾಖೆನೂ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಸೊ ಅದರಿಂದನೇ ಕೆಲವು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಆಗಿದೆ, ಮತ್ತು ಅಗ್ನಿಶಾಮಕ ದಳನೂ ಬರೋಕ್ಕೆ ಭಾಳ ವಿಳಂಬವಾಗಿದೆ ಅಲ್ಲಿಗೆ. ಸೊ ಅದರಿಂದ ಗೊತ್ತಾಗುತ್ತೆ ದಟ್ ಭಾಳ ನೆಗ್ಲಿಜೆನ್ಸ್ ಇಲ್ಲಿ ಉಂಟಾಗಿದೆ ಅಂತ. ಮತ್ತು ಈಗ ಸರಿಪಡಿಸ್ಬೇಕು ಅಂದರೆ ಸ್ವಲ್ಪ ಕೆಲವು ಸ್ಟ್ರಾಂಗ್ ಸ್ಟೆಪ್ಸ್ ತೊಗೋಬೇಕು, ಮತ್ತು ಒಳ್ಳೆ ಮನಸ್ಸಲ್ಲಿ ತೊಗೋಬೇಕು, ಸುಮ್ಮನೆ ಕಾಟಾಚಾರಕ್ಕೆ ತೊಗೊಳ್ಳೋಂಥ ಸ್ಟೆಪ್ಸ್ ಅಲ್ಲ. ಸೊ ಇದು ತೊಗೋಬೇಕಾಗಿರೋದು ಮೇಯ್ನ್
ಏನು ಇಲ್ಲಿ ಮಂತ್ರಿಗಳಿದಾರಲ್ಲ, ಶಾಸಕರು, ಅವರು ತಗೋಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಅವ್ರಿಗೆ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಮತ್ತು ಇಂಡಿವಿಜುವಲ್ ಕೇಸಸ್ ಇದೆಲ್ಲ, ಅದ್ರ ಬಗ್ಗೆ ನಾನು ಈಗ ಸದ್ಯ ಮಾತಾಡೋಕ್ಕೆ ಹೋಗಲ್ಲ. 13 ಕೇಸ್ ಇದೆ. ಆ ಕೇಸಿನ ತನಿಖೆ ಬಗ್ಗೆ ನಾನು ಪೊಲೀಸ್ ಸ್ಟೇಷನ್ ಜೊತೆ ಮಾತನಾಡ್ತೀನಿ. FSL ಮತ್ತು ಯಾರ್ಯಾರಿಗೆ ಅಮಾಯಕರಿಗೆ ಸುಮಾರು ಅವರು ಏನು ರಿಸಲ್ಟ್ ತೋರಿಸೋ ಇದರಲ್ಲಿ ಎಲ್ಲ ಮನೆಗೆಲ್ಲ ಬಾಗಲ್ ತಟ್ಟಿ ಇರೋ ಹುಡುಗರಿಗೆಲ್ಲ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ರಿಸಲ್ಟ್ ತೋರಿಸ್ಬೇಕಲ್ಲ, ಇಷ್ಟು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ ಅಂತ. ಮತ್ತು ಇಂಥದ್ರಲ್ಲಿ ಯಾರ್ದು ಕೂಡ ಇಂಥದ್ರಲ್ಲಿ ಪಾತ್ರ ಇದೆ ಅಂತ ಅವ್ರ ಹತ್ರ ಮಾಹಿತಿ ಇಲ್ಲ ನನಗೆ. ಸೊ ಯಾರು ಇನ್ನೋಸೆಂಟ್ ಇದ್ದಾರೆ ಅವ್ರ ಮುಂದೆ ಯಾವ ಕ್ರಮ ತಗೋಬಾರ್ದು. ನಾನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವ್ರ ಹತ್ರ ಮಾತಾಡ್ತೀನಿ, IG ಸಾಹೇಬ್ರ ಹತ್ರ ಮಾತಾಡ್ತೀನಿ. ಮತ್ತು ಅಫ್ಕೋರ್ಸ್ ಲೋಕಲ್ ಡಿವೈಸ್ಗೂ ಇನ್ನೋಸೆಂಟ್ ಯಾರು ಮಾಡಬಾರ್ದು. ಸುಮಾರು ಜನ ಇನ್ನೋಸೆಂಟ್ ಮನೆಯಲ್ಲಿ ಕೂತಿರೋ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ, ಟ್ಯಾಕ್ಸಿ ಡ್ರೈವರ್ಸ್ಗೆ, ಬಾರ್ ಬಂದು ಕೆಲಸ ಮಾಡ್ಕೊಂಡು ಬಂದವ್ರಿಗೆ, ಸೊ ಎಲ್ಲ ಊರು ಖಾಲಿಯಾಗಿ ಹೋಗ್ಬಿಟ್ಟಿರಲ್ಲ. ಸೊ ಅದಷ್ಟು. ಮತ್ತು ಗೃಹ ಸಚಿವರು ಏನು ಇಲ್ಲಿ ಬಂದು ಭೇಟಿ ಮಾಡಿದ್ರಲ್ಲ, ಇದು ತುಂಬ ಲೈಟಾಗಿ. ಮತ್ತು ಬೆಂಗಳೂರಿಂದ ಏನು ಒಂದು ಕಮ್ಯುನಲ್ ಗಲಾಟೆ ಆದರೆ ಸೀರಿಯಸ್ ಆಗಿ ತೊಗೋಬೇಕು. ಹಿ ಹ್ಯಾಸ್ ನಾಟ್ ಟೇಕನ್ ಸೀರಿಯಸ್ಲಿ ಅಟ್ ಆಲ್. ಮತ್ತು ಇಡೀ ಸ್ಟೇಟಲ್ಲಿ ಒಬ್ಬ ಗೃಹ ಸಚಿವರಾಗಿದ್ದರೆ ಆದವರು ಇಡೀ ಸ್ಟೇಟಲ್ಲಿ ಎಲ್ಲೆಲ್ಲಿ ಕೌಮ ಸೂಕ್ಷ್ಮವಾದ ಪ್ರದೇಶಗಳಿದೆ ಅದನ್ನು ಒಂದು ಡಾಟ್ ಹಾಕಿ ಅಲ್ಲಿ ಮೇಲಿನ ಮೇಲೆ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು. ಮತ್ತು 2 ಹಬ್ಬದ ಮಧ್ಯದಲ್ಲಿ ನಾವು ಪೀಸ್ ಟೈಮ್ ಪೊಲೀಸಿಂಗ್ ಅಂತೀವಿ, ಶಾಂತಿ ಇರೋ ಸಮಯದಲ್ಲಿ ಮಾಡೋವಂಥ ಪೊಲೀಸಿಂಗ್ ಇರಲಿ, ಅದು ಮಾಡದಿರಲಿ. ಮತ್ತು ಈ ಕಮ್ಯುನಲ್ ಗೂಂಡಾಸ್ ಇರ್ತಾರಲ್ಲ ಅವ್ರ ಮೇಲೆ ನಿಗಾ ಇಡೋದಿರಲಿ, ಬೋತ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಇರುವಂಥದ್ದು. ಮತ್ತು ಕೆಲವು ಸರ್ತಿ ನೀವು ನೋಡಿ, ಒಂದು ಅಂಗಡಿ ಇದೆ ಅಲ್ಲಿಗೆ, ದೊಡ್ಡ ಅಂಗಡಿ ಇದು, 1.5 ಕೋಟಿ ರೂಪಾಯಿ ಅಷ್ಟು ಅವ್ರಿಗೆ ನಷ್ಟ ಆಗಿದೆ. ಸೊ ಅವ್ರ ಮೇಲೆ ಕಣ್ಣಿಟ್ಬಿಟ್ಟು ಅವ್ನು ಖಾಲಿ ಮಾಡಿಸ್ಬೇಕು ಅಥವಾ ಅವನ ಮೇಲೆ ಒಂದು ಹಲ್ಲೆ ಮಾಡಿಸ್ಬೇಕು ಅಂತಾರೆ. ಸೊ ಇದೆಲ್ಲ ಒಳ್ಳೆಯದಲ್ಲ. ಸೊ ದಟ್ಸ್ ವೇರ್ ಯುವರ್ ಚೇಂಬರ್ ಆಫ್ ಕಾಮರ್ಸ್ ಆಲ್ಸೋ ಒಳಗೆ ನಿಮಗೆ ಯೂನಿಟಿ ಇಲ್ಲ ಇದೇ ರೀತಿ ಮಾಡಿ. ಮತ್ತು ಬಜಾಜ್ ಶೋರೂಮಲ್ಲಿ ಆಗಿದೆ, ಮತ್ತು ಬೈಕ್ ಸುಟ್ಟಾಕಿರೋದು, ಮತ್ತು ಗ್ಲಾಸ್ ಎಲ್ಲ ಹೊಡೆದ. ಮತ್ತು ತದನಂತರ ಸುಮಾರು ಈ ಸಣ್ಣ ಪುಟ್ಟ ಅಂಗಡಿಗಳು, ಪಂಚರ್ ಅಂಗಡಿಗಳು, ಹೋಟ್ಲ್ಗಳು, ಫ್ಯಾನ್ಸಿ ಅಂಗಡಿಗಳು, ಇದೆಲ್ಲ ಈ ಸಿಟ್ಟಲ್ಲಿ ಅಂದರೆ ರೊಚ್ಚಲ್ಲಿ ಅದು ಹೋಗಿ ಅದು ಮಾಡಿ. ಸೊ ಇದರಿಂದ ಇನ್ನೂ ಹೆಚ್ಚಾಗತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ದಿಸ್ ಇಸ್ ಅರ್ಜೆಂಟ್ ನೀಡ್ ದಟ್ ಇದು ಸರಿ ಇದು ಮಾಡಬೇಕು. ಮತ್ತು ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಕೇರಳ ಆ್ಯಂಗಲ್ ಅದು ಇದೆಯಾ ಹಾಗೆ. ಮತ್ತು ಇಲ್ಲಿ ಈ ಭಾಗದಲ್ಲಿ ಹೊರ ರಾಜ್ಯ ದೇಶ ಅಥವಾ ಹೊರ ರಾಜ್ಯದಿಂದ ಏನಾದರೂ ಫಂಡ್ ಬರ್ತಾ ಇದೆಯಾ ಅಂತ ಕೆಲವರು ಆಪಾದನೆ ಏನು ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಎಕ್ಸಾಮಿನ್ ದಟ್ ಆ್ಯಂಡ್ ವಿಲ್ ಟೇಕ್. ಕೈವಾಡದ ಬಗ್ಗೆ ಏನು ಹೇಳ್ತೀರಾ? ಹೊರಗೆ ಏನೇನಾಗಿದೆ ಎಲ್ಲರೂ ಹೇಳೋದು ಇಲ್ಲಿರೋರದೇ ಇದೆ. ಬಟ್ ಹೊರಗಿನವ್ರದ್ದು ಏನಂತೀರ ನೀವು, ಅದಕ್ಕೆ ಹ್ಯಾಂಡ್ಲರ್ಸ್ ಅಂತಾರೆ. ಹ್ಯಾಂಡ್ಲರ್ಸ್ ಇಂಥ ಕಡೆ ನಮ್ಮ ಕಂಟ್ರೋಲ್ ತಗೋ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸೊ ಅವ್ರದ್ದು ಆರ್ಗನೈಸೇಷನ್ ಈಸ್ ಅ ಲಿಟಲ್ ಸ್ಟ್ರಾಂಗರ್ ಇಯರ್. ಸೊ ಅದರದ್ದು ಅವರು ಫುಲ್ ಅಡ್ವಾಂಟೇಜ್ ತೊಗೊಂಡಿದ್ದಾರೆ. ಆ್ಯಂಡ್ ಏನು ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡಿದಾರಲ್ಲ, ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಒಂದು ಕಡೆ ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ನಂಬರ್ ಆಫ್ ಶಾಪ್ಸ್ ಜಾಸ್ತಿ ಆಗಿದೆ, ಬಟ್ ವ್ಯಾಲ್ಯೂ ಅಲ್ಲಿ ಕಮ್ಮಿ ಆಗಿದೆ. ಬಟ್ ಅಫ್ಕೋರ್ಸ್ ಪ್ರಾಪರ್ಟಿ ಅಂತೂ ಡಿಸ್ಟ್ರಾಯ್ ಆಗಿದೆ. ಇದು ಏನು ಇದು ಇನ್ಕಮ್ ಆಗುವಂಥದ್ದು, ಆದಾಯ ಬರುವಂಥವ್ರಿಗೆ ಒಂದು ತೊಂದರೆ ಅಂತೂ ಆಗಿದೆ ಅಲ್ಲಿಗೆ. ಸೊ ನೆಕ್ಸ್ಟ್ ಇನ್ನೊಂದು ನಾನು ಮಸೀದಿ ಹತ್ರ ಪೊಲೀಸ್ ಸ್ಟೇಷನ್ ಆದ ನಂತರ ಇನ್ನೊಂದು 5 ಮಿನಿಟ್ಸ್ ಅದಕ್ಕೆ ಅಲ್ಲಿ ಹೋದ ನಂತರ ಗೊತ್ತಾಗತ್ತೆ ನನಗೆ. ಈಗ ಸುಮ್ಮನೆ ಬ್ಲೇಮ್ ಮಾಡೋಕ್ಕಿಂತ ಫಸ್ಟ್ ಲೆಟ್ ಮಿ ಗೋ. ಈಗ ಬರೀ ಮಾತ್ರ ನೋಡ್ಕೊಂಡು ಬಂದಿದ್ದೇನೆ. ಅಲ್ಲಿ ಅದು ನೋಡಿದ ನಂತರ ಅಲ್ಲಿ ತೆಗೆದು ಪೂರ್ವ ನೀವು ಕೃತಿ ಅದ. ಯಾಕೆಂದರೆ ಎಲ್ಲ ಘಟನೆಗಳೂ ಕಮ್ಯುನಲ್ ಡಿಸ್ಟರ್ಬೆನ್ಸ್ ಇದೆಯಲ್ಲ. ನಾನು ಆ್ಯಸ್ ಎ ಪ್ರೊಫೆಷ್ನಲ್ ಪೊಲೀಸ್ ಆಫೀಸರ್ ಏನು ಹೇಳ್ತೀನಿ, ಕಲ್ಲು ಹೊಡೆಯುವಾಗ ಪ್ರಾರಂಭ ಆಗಲ್ಲ, ಅದು ಮನಸ್ಸಲ್ಲೇ ಆವಾಗಲೇ ಪ್ರಾರಂಭ ಆಗೋಗ್ಬಿಟ್ಟಿರ್ತೀವಿ. ಕಲ್ಲು ಹೊಡೆಯುವಾಗ ಅದು ಓನ್ಲಿ ಕಂಟಿನ್ಯೂಷನ್. ಸೊ ಆಲ್ ಇಂಥ ಎಲ್ಲ ಡಿಸ್ಟರ್ಬೆನ್ಸ್ ಕೂಡ ನಾವು ಪೂರ್ವನಿಯೋಜಿತವಾಗಿ ಕಾಯ್ಕೊಂಡಿರ್ತಾರೆ ಅಂತ ಒಂದು ಆಪರ್ಚುನಿಟಿ ಸಿಗಲಿ ಅಂತ. ಆಪರ್ಚುನಿಟೀಸ್ ಯಾಕೆಂದರೆ ತುಂಬ ಸೆಲೆಕ್ಟಿವ್ ಆಗಿದೆ. ಈಗ ಆ ಭೀಮರಾಜ್ ಅಂಗಡಿ ಆದ ನಂತರ ಸುತ್ತಮುತ್ತ ಯಾವ ಹಿಂದೂ ಅಂಗಡಿಗೂ ಅವ್ರು ಸುಟ್ಟಾಕಿಲ್ಲ. ತದಂತ ತುಂಬ ದೂರ ಹೋಗಿ ಅದು ಯಾವುದು ಜ್ಯೂಸ್ ಅಂಗಡಿ ಅಂತಲ್ಲ, ಯಾವುದೋ ಒಂದು ಧನುಷ್ ಜ್ಯೂಸ್ ಅಂಗಡಿ ಮತ್ತು ಆ ಬಜಾಜ್ ಅಂಗಡಿಗೆ 100 ಅಲ್ಲ ಮೋರ್ ದನ್ ದಟ್ ಅಲ್ಲ. ಸೊ ಸೆಲೆಕ್ಟಿವ್ ಆಗಿ ಮಾಡೋದಂದರೆ ಪೂರ್ವ ನಿಯೋಜಿತಗೆ ಇದು ಆಗಿದೆ ಅಂತ ನಾವು ಹೇಳ್ಬೋದು. ಅಲ್ಲಿ ಇನ್ನೊಂದು ಸರ್ತಿ ಬ್ರೀಫ್ ಮಾಡ್ತೀನಿ ಕರೆಕ್ಟಾಗಿ. ಸರ್, ಒಂದು ಅನುಮಾನ ವ್ಯಕ್ತಪಡಿಸಿದ್ರಿ ಸರ್, ಟ್ರೈನ್ಡ್ ಅಂದರೆ ತರಬೇತಿ ಪಡ್ಕೊಂಡಿರೋರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಯಾಕೆಂದರೆ
ಮೊಲೊಟೊ ಕಾಕ್ಟೈಲ್ಸ್ ಯೂಸ್ ಮಾಡಿದೆ. ಮೊಲೊಟೊ ಕಾಕ್ಟೈಲ್ಸ್ ಮಾಡಬೇಕು ಅಂದ್ರೆ ಎಲ್ರಿಗೂ ಮಾಡೋಕ್ಕೆ ಬರಲ್ಲ. ಸೊ ಮೊಲೊಟೊ ಕಾಕ್ಟೈಲ್ ಯೂಸ್ ಮಾಡಿದ್ದಾರೆ ಅಂದರೆ ನಾವು ನೋಡಬೇಕು ಏನಾದರೂ ಟ್ರೈನ್ಡ್ ಪರ್ಸನ್ಸ್ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ. ಮತ್ತು ಕೆಲವು ಕಡೆಯಿಂದ ಸೆಲೆಕ್ಟಿವ್ ಸ್ಟೋನ್ ಬಿಲ್ಟಿಂಗ್ ಆಗಿದೆ. ಸೊ ಸೆಲೆಕ್ಟಿವ್ ಸ್ಟೋನ್ ಬಿಲ್ಟಿಂಗ್ ಎಲ್ಲಿದೆ? ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ, ತಿಳ್ಕೊಂಡು ಹೇಳ್ತೇನೆ. ಗಲಭೆ ವಿಚಾರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀರಾ, ಆದರೆ ಈ ವಿಚಾರದಲ್ಲಿ ಏನಂತ ಗಣಪತಿ ಕೂರಿಸ್ತವ್ರನ್ನ A1 ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರಿಯಲ್ಲ. ಅಲ್ಲ ಸರ್, ಏನಾಗಬೇಕಾಗಿತ್ತು ಸರ್? ಗಲಭೆ ಮಾಡಿದವ್ರನ್ನ ಗಲಭೆ ಆಗಬಾರ್ದಾಗಿತ್ತು. ಅಲ್ಲ, ಯಾರನ್ನ A1 ಮಾಡಬೇಕಾಗಿತ್ತು? ಈ A1 to A23 ಮಾಡಿದಾರಲ್ಲ, ಪೊಲೀಸ್ ಇಲಾಖೆ ಭಾಷೆ ಒಳಗೆ ಅದು ಎಲ್ಲರೂ ಅದರೊಳಗೆ ಕಲ್ಪಬಿಲಿಟಿ ಆಫ್ ದಿ ಅಫೆನ್ಸ್ ಅಂದರೆ ಅಫೆನ್ಸಿನ ತೂಕದ ಮೇಲೆ A1 2 3 4 ಮಾಡಲ್ಲ. ಆವಾಗಲೇ ಮಾಡಿಬಿಡ್ತು ಅಂದರೆ ತನಿಖೆ ಆಗಲೇ ಆಗೋಗ್ಬಿಟ್ಟಿದೆ ಅಂತ ಬಂದಂಗೆ ಮಾಡಿದ್ದಾರೆ ಅಷ್ಟೇ. ಟ್ರೈನಿಂಗ್ ಕೊಡ್ತಿದ್ದಾರಂತ ಸರ್? ನೋಡೋಣ, ತಿಳ್ಕೊಂಡು ತಿಳ್ಕೊಳ್ಳೋಣ ಮೇಡಮ್. ಮತ್ತು ಲಾಸ್ಟಲ್ಲಿ